स्वागत है आपका बी न्यूज नेशन में। मैं हूं आबिद हुसैन शेख। आंदोलनकारियों का यत्नाड़ पर गंभीर आरोप, सबूत नहीं तो मानहानि का केस होगा जरूर। बीजापुर में सरकारी मेडिकल कॉलेज पीपीपी मॉडल के खिलाफ चल रहे आंदोलनकारियों ने बीजापुर सिटी एमएलए बसनगौड़ा पाटिल यत्नाड़ पर बड़ा आरोप लगाया। नेताओं का कहना है कि यत्नाड़ ने हम पर शिवानंद पाटिल से पैसे लेने का झूठा गंभीर आरोप लगाया है। अगर सच में कोई पैसे दिए गए हैं तो सबूत पेश करें, कैसे, कब, कितना और किसे दिया गया। सबूत न देने पर यत्नाड़ के खिलाफ मानहानि का मामला दर्ज किया जाएगा, कहा किसान नेता अरविंद कुलकर्णी ने। नेताओं की चेतावनी, हम राजनीतिक लोग नहीं हैं, शुद्ध आंदोलनकारी हैं, हमें बदनाम करना बर्दाश्त नहीं होगा। अगर बयान वापस नहीं लिया गया तो पूरे जिले में बड़ा विरोध प्रदर्शन किया जाएगा। यत्नाड़ के खिलाफ सरकारी मेडिकल कॉलेज पीपीपी मॉडल में देने के विरोध में आंदोलनकारी 82 दिनों से आंदोलन कर रहे हैं। नेताओं ने यत्नाड़ के आरोपों को खारिज करते हुए कहा कि बिना सबूत आरोप लगाना शर्मनाक है, अन्यथा कानूनी कार्रवाई तय है, कहा प्रदर्शनकारियों ने। ಬೇಕೇ ಬೇಕು ಸತ್ತಾನಪ್ಪ ಸತ್ತಾನು ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸತ್ತಾನಪ್ಪ ಸತ್ತಾನು ನಗರ ಶಾಸಕ ಸತ್ತಾನು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಯತ್ನಾಳ್ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಬಸವನಗೌಡ ಯತ್ನಾಳ್ ಶಾಸಕರಿಗೆ ಟೈರ್ ಹಾಕಿದ್ರು ಶಾಸಕರಿಗೆ ಕೇಂದ್ರ ಶಾಸಕರಿಗೆ ಕೇಂದ್ರ ಶಾಸಕರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಣ ಪಡೆದು ಹೋರಾಟವನ್ನು ಸುತ್ತುತ್ತರಲು ಆರೋಪ ಮಾಡಿದ ನಗರ ಶಾಸಕ ಯತ್ನಾಳಿಗೆ ನಗರ ಶಾಸಕ ಯತ್ನಾಳಿಗೆ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿಯನ್ನು ಅವಮಾನ ಮಾಡಿದ ನಗರ ಶಾಸಕ ಯತ್ನಾಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ 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 ಹೋರಾಟಗಾರರಿಗೆ ಅಪಮಾನ ಮಾಡಿದ ನಗರ ಶಾಸಕ ಯತ್ನಾಳ್ ಅವರಿಗೆ ಪೇಮೆಂಟ್ ಗಿರಾಕಿ ಶಿವಾನಂದ ಪಾಟೀಲ್ ಗಿರಾಕಿ ಎಂದು ಅವೆಲ್ಲ ಮಾಡಿ ನಮಗೆ ಅವಮಾನ ಮಾಡಿದ ನಗರ ಶಾಸಕ ಯತ್ನಾಳಿಗೆ ಬೇಕೇ ಬೇಕು ಅವಮಾನ ಮಾಡಿದಂತ ನಗರ ಶಾಸಕರಿಗೆ ಅವಹೇಳನಕಾರರಿಗೆ ನೀಡಿದಂತ ನಗರ ಶಾಸಕರಿಗೆ ನಮ್ಮ ಪಕ್ಷದ ನಮ್ಮ ಹೋರಾಟಗಾರರ
ಹೋರಾಟಗಾರರಿಗೆ ಅವಮಾನ ಮಾಡಿದ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿಗೆ ಜಯವಾಗಲಿ ಜಯವಾಗಲಿ. ಅವರು ತಿಳಿದು ಮಾತಾಡಿದ್ದಾರೋ ತಿಳಿಲಾರದೆ ಮಾತಾಡಿದ್ದಾರೋ ನನಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಶಾಸಕರು ಕಳೆದ ಅಂದಾಜು 3 ತಿಂಗಳುಗಳಿಂದ, ಇವತ್ತು ನನಗನ್ನಿಸ್ತದೆ 83ನೇ ದಿನ ಇರಬೇಕು, 3 ತಿಂಗಳುಗಳಿಂದ ನಿರಂತರವಾಗಿ ಜಿಲ್ಲೆಯ, ವಿಶೇಷವಾಗಿ ನಗರದ ಎಲ್ಲ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೃದಯ ಭಾಗ ಅಂಬೇಡ್ಕರ್ ವೃತ್ತದಲ್ಲಿ PPP ಮಾದರಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕಂತೇಳಿ ಇಲ್ಲಿ ಹೋರಾಟ ನಡೆದದು. ನನಗೆ ಭಾಳ ಅಚ್ಚರಿಯಾಗಿದ್ದೇನಪ್ಪ ಅಂದ್ರೆ, ಈ ಹೋರಾಟಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಸಂಘಟನೆಗಳು, ರೈತ ಸಂಘಟನೆಗಳು, ಅಂಗವಿಕಲರು ಅಂದರೆ ದಿವ್ಯಾಂಗರ ಒಂದು ಸಂಘಟನೆ, ಮಹಿಳಾ ಸಂಘಟನೆಗಳು, ಅವರಿವರೆನ್ನದೇ ಮಠಾಧೀಶರು ವಿಶೇಷವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ವಿವಿಧ ಮಠಾಧೀಶರು, ಗಣ್ಯ ವ್ಯಾಪಾರಸ್ಥರು, APMCಯ ವರ್ತಕರು, ಇವರೆಲ್ಲರಿಗೂ ನೀವು ಅಸಹ್ಯ ಮಾಡಿದಿರಲ್ಲ. ಇವರೆಲ್ಲರನ್ನೂ ಇವತ್ತು ನೀವು ಹಣ ತಗೊಂಡು ನಾವು ಇಲ್ಲಿ ಪ್ರತಿಭಟನೆ ಕೂತೀವತ್ತು ಹೇಳೋ ಉದ್ದೇಶ ಏನು? PPP ಅಂದ್ರೆ ಏನ್ರಿ ಮಾನ್ಯ ನಗರ ಶಾಸಕರೇ? ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಯೋಜನೆಯನ್ನು ನೀವು ಇವತ್ತು ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂಶಯ ಬರ್ಲಿಕ್ಕತ್ತದ. ಹೋರಾಟಗಾರರಿಗೆ ನಿಂದನೆ ಮಾಡುವ ನಿಮ್ಮ ಉದ್ದೇಶವಾದರೂ ಏನು? ಹೋರಾಟಗಾರರು ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಹ ಪೂಜ್ಯರು, ಮಠಾಧೀಶರು, ವಿವಿಧ ಸಂಘಟನೆಗಳು, ಇವರನ್ನು ಎಲ್ಲ ನೀವು ಅಪಮಾನ ಮಾಡುವಂಥ ಒಂದು ಈ ಬುದ್ಧಿ ನಿಮಗೆ ಯಾಕೆ ಬಂತು ಅನ್ನೋದು ನಮಗೆ ಇವತ್ತಿಗೂ ತಿಳಿತಾ ಇಲ್ಲ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕೆ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗಬಾರ್ದು? ಯಾಕೆ ಆಗಬಾರ್ದಪ್ಪ ಅಂದ್ರೆ, ಕೆಲ ಲ್ಯಾಂಡ್ ಮಾಫಿಯಾಗಳು ಇದರಲ್ಲಿ ಹೊಕ್ಕಿದ್ದಾರೆ. ಈಗ ಹೊಸದು PPP ಮಾದರಿ ಏನಾದರೂ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದ್ಯಾ ಅಂತಂದ್ರೆ ವಿಜಯಪುರದಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತದೆ. ಅವಾಗ ಏನು ಮಾಡ್ತಾರೆ PPP ಅವರು? ಈಗಿರುವಂಥ 149 ಏಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿಯ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಖರೀದಿ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ PPP. ಅದಕ್ಕೆ ಹೇಳಿದೆ ನಾನು, ಲ್ಯಾಂಡ್ ಮಾಫಿಯಾ ಆಗ್ತದೆ. ಅವಾಗ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ರೊಕ್ಕ ತಗೋತಾರೆ. ಸಾರ್ವಜನಿಕರ ದುಡ್ಡನ್ನು, ಟ್ಯಾಕ್ಸ್ ಕಟ್ಟಿದಂಥ ದುಡ್ಡನ್ನು ಕೊಳ್ಳೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಿದ್ದಾರೆ. ಸರ್, ನಿಮ್ಮ ಮಾತಿನ ಅರ್ಥ ಏನಪ್ಪ ಅಂತಂದ್ರೆ 152 ಎಕರೆ ಐತಲ್ಲ, ಅದನ್ನು ಎಲ್ಲ ರಾಜಕಾರಣಿ ಕೂಡಿಸಿ ಕ್ಲೀನ್ ಹಾಕಬೇಕು ಅಂತ ವಿಚಾರ ಮಾಡ್ಯಾರ. ಇದು ಇದ್ದಾಗ ಯಾಕೆ ನೀವು ಇನ್ನೊಂದು PPP ಮಾಡ್ಲಿಕ್ಕತ್ತೀರಿ ಅಂತ? ಟ್ರಾಮಾ ಸೆಂಟರ್ ಅದ, ಅಲ್ಲೇ ನರ್ಸಿಂಗ್ ಕಾಲೇಜ್ ಅದ, ಆರ್ಥೋಪೆಡಿಕ್ ಸೆಂಟರ್ ಅದ, ಭವ್ಯವಾದಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹಿಂದಿರುವಂಥ ಸಚಿವರು. PPPಗೆ ಯಾಕೆ ಹೋಗ್ತಾ ಇದ್ದೀರಿ? ಉದ್ದೇಶ ಏನು? ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಮಾಹಿತಿ ಹೋದೋ ಇಲ್ಲೋ? ಅಧಿವೇಶನ ನಡೆದದ. ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. 149 ಎಕರೆ ಸಾಕೇನ್ರಿ? ಅಷ್ಟು ಜಾಗ ಬಿದ್ದದ. ಇದಕ್ಕಿಂತ ಹೆಚ್ಚಿನ ಜಾಗವನ್ನು ನೀವು ಬೇರೆ ಕಡೆ ಖರೀದಿ ಮಾಡಿದ್ರೆ ಅರ್ಥ ಏನು? ಅದಕ್ಕಲ್ಲೇ ಹೇಳಿದೆ ನಾನು, ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ. ಯಾರನ್ನು ಖುಷಿಪಡಿಸೋಕ್ಕೋಸ್ಕರ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗ ತೊಗೊಂಡು PPP ಮಾಡ್ಲಿಕ್ಕೆ ಹೊಂಟೀನಿ. ಇದ್ರ ಉದ್ದೇಶ ಆದರೂ ಏನು? ನಾನು ಇಷ್ಟೇ ಕೇಳ್ತೀನಿ, ಕೇವಲ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಉಪಯೋಗ ಆಗಂಗಿಲ್ಲ. ವೈದ್ಯಕೀಯ ಶಿಕ್ಷಣ ಪಡೆಯುವಂಥದ್ದು ಏನು ಇವತ್ತು ಮಿರಾಜ್, ಸಾಂಗ್ಲಿ, ಮುಂಬೈ, ಬೆಂಗಳೂರಿಗೆ ಹೋಗ್ತಾರಲ್ಲ ರೋಗಿಗಳು ದೊಡ್ಡ ದೊಡ್ಡ ಚಿಕಿತ್ಸೆಗಾಗಿ, ಅವರಿಗೆ ವಿಜಯಪುರದಲ್ಲೇ ನಾಳೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದರೆ ಇಲ್ಲೇ ಚಿಕಿತ್ಸೆ ಕೊಡ್ಬೋದು. ಇಲ್ಲಿ ಕೂತಂಥವ್ರು ಯಾರ ಮಕ್ಕಳಿಗೂ ವೈದ್ಯಕೀಯ ಸೀಟ್ ಬೇಡ. ಇವತ್ತು ನಾನೇ ಹೇಳ್ತೀನಿ, ನನ್ನ ಮಗ ಇದ್ದಾನೆ ಒಬ್ಬ, ಅವನಿಗೂ ನಾವು ವೈದ್ಯನನ್ನಾಗಿ ಮಾಡ್ಲಿಕ್ಕೆ ಹೊಂಟಿಲ್ಲ. ಅವನನ್ನು ಕೂಡ ನಾನು ಬರುವಂಥ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರಿಸ್ತೀನಿ. ಈ ಹೋರಾಟಕ್ಕೆ ನಾವು ವೈದ್ಯಕೀಯ ಹೋರಾಟಕ್ಕೆ ಬಡವರ ಮಕ್ಕಳಿಗಾಗಿ ನಾವೆಲ್ಲ ಸೇರಿದ್ದೇವೆ. ಇಲ್ಲೇ ನಮ್ಮ ಎಲ್ಲ ಮುಖಂಡರು ಏನಿದ್ದೇವೆ ಪಕ್ಷಾತೀತವಾಗಿ ಬಡವರ ಮಕ್ಕಳಿಗಾಗಿ ಇಲ್ಲಿ ಸೇರಿದ್ದಾರೆ.
ಅವ್ರಿಗೆ ನೀವು ರೊಕ್ಕ ತೊಗೊಂಡು ಮಾಡ್ತಾರ ಅಂದ್ರೆ ಅರ್ಥ ಏನು? ಸರ್ ಮಾನ್ಯ ಶಾಸಕರು ಇನ್ನೊಂದು ಹೇಳ್ತಾರೆ ಏನು ಪತ್ರಿಕೆ ನಾನು PPP ಬೇಕಂತ ಹೇಳಿಲ್ಲ ನಾನು. ಸದನದಾಗ ನನಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತ ಅಂತಾರೆ. ಶರತ್ ಪ್ರಕಾಶ್ ಅವರು ಏನಿದ್ರು ಇಲ್ಲ ನಿಮ್ಮ ಜಿಲ್ಲೆ PPP ಮಾದರಿ ಮೆಡಿಕಲ್ ಕಾಲೇಜ್ ಈಗಾಗಲೇ ಮಂಜೂರಾಗಿದೆ ಅಂತಂದ್ರೆ ನಾವು ಯಾರೇ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ನಾನು 5 ವರ್ಷ ಹೂಡಿಕೆ ಮಾಡ್ತೀನಿ ಅಂತೇಳಿ ಅಂತ ಹೇಳಿದ್ರು. ಅದನ್ನು ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬೇಡಿಕೆ ಇಟ್ಟಿದ್ರಪ್ಪ ಅಂದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ನನಗೆ ಪ್ರಶ್ನೆ ಬಂದಿದ್ದು ಅದು ಅಲ್ಲ. ಇಲ್ಲಿ ಕೂತಂಥ ನಿರಪರಾಧಿ ಹೋರಾಟಗಾರನ ರೊಕ್ಕ ತೊಗೊಂಡು ಹೋಗ್ತಾರೆ, ಪೇಮೆಂಟ್ ಗಿರಾಕಿದಾವ, ಪ್ರೂವ್ ಮಾಡಿರಿ. ನಾ ಇವತ್ತು ಬಂದೀನಿ. ಇವತ್ತು ಇದೇ ಬಂದ ತಕ್ಷಣ ಕೇಳಿದರು. ಮೊದಲ ಹೋರಾಟ ನಾನು ABP ಇದವ್ರು ಇಲ್ಲಿ ಬಂದಾಗ ಇಲ್ಲಿ ಏನು ನಡೆದದಂತ ನೋಡಿ ನಿಂತು ಹೋರಾಟಕ್ಕೆ ನನ್ನೇನವ್ರು ಇದು ಮಾಡಿರಲಿಲ್ಲ. ಇಲ್ಲಿ ಏನು ನಡೆದದಂತ ನಿಂತು ನೋಡಿ ಅವ್ರು ಹೋರಾಟದ ಸರಿ ಅದ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ ನಾನು. ಇಲ್ಲಿ ನನಗೊಂದು 100 ಕೋಟಿ ಸಿಗ್ತದೇನೋ ಯಾರು ಲೆಕ್ಕ ತಿಲಿಕತ್ತಾರ ಚೆಕ್ ಮಾಡ್ಲಿಕ್ಕೆ ಬಂದಿನ ಇವತ್ತು. ಏನದು ಮಾತಾಡೋದಂದ್ರೆ ಇಲ್ಲಿ ರೈತ ಹೋರಾಟಗಾರ ಅದಾರ, ಕನ್ನಡ ಪರ ಸಂಘಟನೆಗಳದಾರ, ದಲಿತ ಸಂಘಟನೆಗಳದಾವ, ಅನೇಕರು ಅದಾರ. ಹೆಸರು ಹೇಳಕ್ ಹೋಗಲ್ಲ. ನಾ ಸಾಕಷ್ಟು ಪಕ್ಷಾತೀತವಾಗಿ ಮಾಡ್ಲಿಕ್ಕತ್ತಾರ. ಹೋಗಿ ಆ ಮಂತ್ರಿ ಕಡೆ ರೊಕ್ಕ ತಿಂತಾರ, ಸಂಜಾಗಣ ಪೇಮೆಂಟ್ ತಗೋತಾರ. ಇದು ಶೋಭೆ ತರೋದಲ್ಲ ಮಾನ್ಯ ಶಾಸಕರೇ, ನಿಮಗೆ ಶೋಭೆ ತರೋದಲ್ಲ. ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ, ನೀವು ಪೂಜ್ಯರನ್ನ ಸಹಿ ಮಾಡಿದ್ರಿ, ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು. ಈ ಎಲ್ಲ ಹೋರಾಟಗಾರರನ್ನ ಒಳಗೊಂಡು, ಎಲ್ಲ ಪೂಜ್ಯರನ್ನ ಒಳಗೊಂಡು, ಎಲ್ಲ ಮಹನೀಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಕೇಳಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ. ಯಾತಕ್ಕಾಗಿ PPP, ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲ್ ಹಾಕ್ತೀನಿ ನಗರ ಶಾಸಕರಿಗೆ ನಾನು. ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ. ನೀವು ಅದ್ರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ. ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ. PPP ಯಾಕೆ ಬೇಡ, ಸರ್ಕಾರಿ ವೈದ್ಯಕೀಯ ಏಕೆ ಬೇಕು, ಅದಕ್ಕೆ ನಡ್ಬರ್ಕ್ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅವ್ರದ್ದು ಭಾಳ ಅಚ್ಚರಿ ಅನ್ನಿಸ್ತು. ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಿಗೇರಿ ಇಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ. ಸರ್ಕಾರದಿಂದ ಆರಿಸಿ ಬಂದಂಥ ಜನಪ್ರತಿನಿಧಿ ನೀ ಕಾರಣ. ಸರ್ಕಾರಿ ಶಾಲೆಗಳು ಚಲೋ ಇದ್ವು ಅಂದ್ರೆ ನಾವ್ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ದೀವೋ ನಮ್ಮ ಮಕ್ಕಳನ್ನ? ಇದವರೇ ಜ್ಞಾನ ಅದೋ ಇಲ್ಲೋ? ಇದನ್ನು ವಿಜಯಪುರ ಜನತೆಯ ಪರವಾಗಿ ಕೇಳಲಿಕ್ಕಿದ್ದೀನಿ ನಾನು. ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೋರಿ ನೀವು, ಶಿವಾನಂದ ಪಾಟೀಲ್ ಇರ್ಬೋದು, ಬಸನಗೌಡರು ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ನಿಮ್ಮ ರಾಜಕಾರಣ ನಿಮ್ಮ ಮಟ್ಟಿಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕಬೇಡ್ರಿ. ಹೋರಾಟಗಾರ ರೊಕ್ಕ ತೊಗೊಂಡು ಹೋರಾಟ ಮಾಡ್ತಾರೆ. ಇವತ್ತು ಇಲ್ಲಿ ಕೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರೆ. ಯಾಕೆ ಕೂತಾರೆ ಅಂದ್ರೆ ಬಡವ್ರ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರ ದವಾಖಾನೆ ಆಗಿಲ್ಲ ಅಂತ ಬಂದು ಕೂತಾರೆ ಅವರು. ಅದ್ರ ಸಂಬಂಧ ಬಂದು ಕೂತಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡ್ಲಿಕ್ಕೆ ಬಂದು ಕೊಟ್ಟಿಲ್ಲ, ಗೌರ್ಮೆಂಟ್ನಾಗ ಪುಗಟ್ ಸೀಟ್ ತೋಳಿಗೆ ಬಂದು ಕೊಟ್ಟಿಲ್ಲ. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ನಾವು ಕೂತೇವಿ. ಅದಕ್ಕೆ ತಿಳಿದು ಮಾತಾಡ್ತಿರೋ ತಿಳಿಲಾರದೆ ಮಾತಾಡ್ತಿರೋ ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರರಿಗೆ ನಿಂದನೆ ಮಾಡಿದ್ದೀನಿ. ಹಾಗೂ ಅದರಲ್ಲಿ ಭಾಗಿಯಾದಂಥ ಪೂಜ್ಯರಿಗೆ ನಾನು ಇವತ್ತು ಆರೋಪ ಹೊರಿಸೀನಿ. ಬೇಷರತ್ತು ಕ್ಷಮೆ ಕೇಳ್ರಿ. ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು, ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ. ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಗರ ಶಾಸಕರನ್ನ ಅವರು ಕ್ಷಮೆ ಕೇಳುವವರೆಗೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರೀಲೇಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದೋ ಇಲ್ಲೋ ಅನ್ನೋದು. ಅದಕ್ಕೆ ದಯಮಾಡಿ ಇದರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ. ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ. ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಷರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಜನತೆಯನ್ನು ಕ್ಷಮೆಯನ್ನು ಕೋರಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಹೌದು, PPP ವಿರುದ್ಧ ನಾನು ಈಗಾದರೂ ಆಗಿಲ್ಲ. ನಾನು ಯಾರು ವಿರೋಧ ಅಲ್ಲ, ನಾ ರಾಜಕಾರಣಿನೂ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ BJP ಸರ್ಕಾರ, ನಾ BJP ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಿಂದೆ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ. PPP ವಿರುದ್ಧ ದನಿನೂ ಎತ್ತಿದ್ದೀನಿ. ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ PPP ವಿರುದ್ಧ ದನಿ ಎತ್ತುವುದರಲ್ಲಿ ನಾನು ಅದೀನಿ. PPP ಅರ್ಥವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರ ವಿರುದ್ಧ ನಂದು ಹೋರಾಟ ಅಲ್ಲ, ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ. ಇದರಲ್ಲಿ ರಾಜಕಾರಣ ಇಲ್ಲ. ಹೋರಾಟಗಾರರಿಗೆ ಇವತ್ತೇನು ಬೈದಿದ್ದಾರ, ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ಪೂಜರು ಭಾಗಿಯಾಗಿದ್ದರು. ಅದು ನೋವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅದನ್ನು ಅವರ ಹೇಳಿಕೆಯನ್ನು ಖಂಡನೆ ಮಾಡಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗಬೇಡ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಆಗಲ್ಲ ಯಾರು ಹೇಳ್ತಾರೆ ರೀ? ಅದು ಅವರ ವೈಯಕ್ತಿಕ ಹೇಳಿಕೆ. ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ರಾಜಕೀಯ ವ್ಯಕ್ತಿಗಳ
ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸರ್, ಶಿವಾನಂದ ಪಾಟೀಲ್ರು ಮತ್ತು ಯತ್ನಾಳ್ ಅವರು ನಡುವಕ್ಕಿದ್ದಂಥ ವೈಮನಸ್ಸಿಂದ ಈ ಮಾತು ಬಂದಿದೆ ಅಂತ ಅನಿಸುತ್ತಾ ನಿಮ್ಗೆ? ಆ ವೈಮನಸ್ಸನ್ನು ದಯಮಾಡಿ ಏನಾದರೂ ಇತ್ತಂದ್ರೆ ನಿಮ್ಮೊಳಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರರ ಮೇಲೆ ಹಾಕೋದು, ಪೂಜ್ಯರ ಮೇಲೆ ಹಾಕೋದು, ನಮ್ಮ ಎಲ್ಲ ಸಂಘಟನೆಗಳ ಮೇಲೆ ಹಾಕೋದು ನೀವು ಮಾಡಬೇಡ್ರಿ. ನಿಮ್ಮದು ನೀವು ಏನಾದರೂ ಅದು ಮಾಡ್ಕೋರಿ. ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗ್ಲಿಕ್ಕೆ ಹೋಗಂಗಿಲ್ಲ. ಈ ಹೋರಾಟಗಾರರು ರೊಕ್ಕ ತಿಂದು ಮಾಡ್ತಾರೆ, ಸಂಜೆಗೆ ಹೋಗೋಣ ಪೇಮೆಂಟ್ ತೊಗೋತಾರೆ. ಹಂಗಂದ್ರೆ ನೀವು ಮಾಡಿದಂಥ ಹೋರಾಟಕ್ಕೆ ನೀವು ಪೇಮೆಂಟ್ ತೊಗೊಂಡು ಮಾಡ್ತಿದ್ರಿ ಅನ್ನೋದು ಈ ಹೋರಾಟಗಾರ ಕೇಳಕತ್ತಾರೆ. ಇವತ್ತು ಕೇಳ್ಯಾರ ಅವರು, ಕೇಳ್ತಾರೆ. ಏನು ಆಧಾರ ಅದ? ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂಥ ದಿನಗಳಲ್ಲಿ ತಾವು ಕ್ಷಮೆ ಕೇಳದೇ ಇದ್ರೆ ಏನು ಉತ್ತರ ಕೊಡಬೇಕನ್ನೋದು ಅವರು ನಿರ್ಣಯ ಮಾಡುವಂಥ ಶಕ್ತಿ ಜನತೆಯ ಕೈಯಲ್ಲಿದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ದಿನಮಾನಗಳಲ್ಲಿ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ. ಅದು ಯಾವುದೇ ಪಕ್ಷ ಅಧಿಕಾರಿನಾಗಿರ್ಬೋದು, ಇಲ್ಲಿ ಯಾರೇ ಶಾಸಕರಿರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ. ವಿಜಯಪುರಕ್ಕೆ ಏನಪ್ಪ ಅಂದರೆ ಇವತ್ತು ಏನೇ ಮಾಡಬೇಕಂದ್ರೂ ಹೋರಾಟ ಮಾಡಿ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ. ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು, ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನು ಈ ಅಧಿವೇಶನ ನಡೆದ ಬೆಳಗಾವದಾಗ, ಅದಕ್ಕೆ ಆ ಬೆಳಗಾವಿ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು. ವಿಜಯಪುರನ್ಯಾಗ PPP ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಸರ್ಕಾರ ಇವತ್ತು ತನ್ನ ನೈಜ ಭಕ್ತಿಯನ್ನು, ಉತ್ತರ ಕರ್ನಾಟಕದ ಮೇಲಿರುವಂಥ ಪ್ರೀತಿಯನ್ನು ತೋರಿಸ್ಬೇಕಂತೇಳಿ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೀನಿ. ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಖಾಸಗಿ ಸಹಭಾಗಿತ್ವದಲ್ಲಿ ಬೇಡ, ಇದು ಸಂಪೂರ್ಣ ಸರ್ಕಾರದ ಒಂದು ಅಸ್ತಿತ್ವದಲ್ಲಿ ಇರಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ನಡೀತಕ್ಕಂಥ ಹೋರಾಟ 82ನೇ ದಿವಸ ಇವತ್ತು. ನಮ್ಮ ಹೋರಾಟಗಾರರಿಗೆ ಭಾಳ ಹಗುರವಾಗಿ ಹೋರಾಟಗಾರ ನಾನು ಕೂಡ ಬಂತಿದ್ದಾರೆ. ಇಲ್ಲಿ ಇವತ್ತು ಮಾತಾಡಿದ ಮಾಧ್ಯಮ ಮುಂದೆ ಇಲ್ಲೇನು ಹೋರಾಟಗಾರರು ಕೂತಂಥವ್ರು ಶಿವಾನಂದ ಪಾಟೀಲ್ ಗಿರಾಕಿಗಳು, ಇವರು ಪೇಮೆಂಟ್ ಸಾಯಂಕಾಲ ಪೇಮೆಂಟ್ ಹಾಕದ ಪೇಮೆಂಟ್ ಗಿರಾಕಿಗಳು ತಿಳ್ಕೊಂಡು ಹೇಳಿ ಭಾಳ ನಾಲಿಗೆಯನ್ನು ಹಗುರವಾಗಿ ಬಿಟ್ಟಾರೆ ಇವತ್ತು ದಿವಸ. ಇವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋದು ನಾವು ವಿಚಾರ ಕೇಳಬೇಕಾಗ್ತದೆ. ಯತ್ನಾಳವರಿಗೆ ಸಾಕಷ್ಟು ಇವತ್ತು ರೈತರ ಸಮಸ್ಯೆಗಳದಾವು, ಅದ್ರ ಬಗ್ಗೆನೇ ತಾಕತ್ತಿತ್ತಂದ್ರೆ ಮಾತಾಡು. ಬಟ್ ನಮ್ಮ ಬಗ್ಗೆ ಮಾತಾಡ್ತೀವಿ, ಯೋಗ್ಯತೆ ಏನೋ ನಿನಗೆ? ನಾವು ರೈತ ಮುಖಂಡ 30 ವರ್ಷ ಹೋರಾಟ ಮಾಡಿ ನಮ್ಮ ಜೀವನನೇ ಹಾಳು ಮಾಡ್ಕೊಂಡೇವು, ಸಾಲ ಮಾಡ್ಕೊಂಡೇವು ಹೋರಾಟ ಸಲುವಾಗಿ, ರೈತರ ಸಲುವಾಗಿ. ಅದು ಗೊತ್ತಿದ್ದಂಥ ವಿಚಾರನೂ ಅದ. ಇಲ್ಲಿ ಕೂತೋತಾರಲ್ಲ ವಿವಿಧ ಸಂಘಟನೆಯವರು ಅದಾರ ಮತ್ತು ಪ್ರಾಮಾಣಿಕರದಾರ. ಇವ್ರು ಹಿನ್ನೆಲೆ ವಿಚಾರ ಮಾಡದೆ ನಿಮ್ಮ ರಾಜಕೀಯ ತಿಂಡಿ ಏನಿತ್ತಂದ್ರೆ ನೀವು ಅಲ್ಲಿ ಹೊರಗಡೆ ಇಟ್ಕೋರಿ. ಈ ಹೋರಾಟದಾಗ ಭಾಗವಹಿಸ್ಬೇಡ್ರಿ. ನೀವು ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಳ್ಳುವಂಥ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ನಮಗೂ ಮಾತಾಡಕ್ ಬರ್ತದ, ನಿಮ್ಮ ಅಪ್ಪನಾಗ ಮಾತಾಡ್ತೇವೆ ನಾವು. ಅದು ಆಗಬಾರ್ದು ಅಂತೇಳಿ ನಾವು ಸುಮ್ಮನೆ ಶಾಂತ ರೀತಿಯಿಂದ ಹೊಂಟಿದೆವು. ನಮಗೇನದ ಪ್ರಥಮದಲ್ಲಿ 500 ಕೋಟಿ ಕೊಡ್ತೀವಿ ಅಂತೇಳಿ ಅಧಿವೇಶನದ ಚರ್ಚೆ ಮಾಡಿದವರು ನೀವೇ. ನೀವು ಹೇಳಿಕೆ ಕೊಟ್ಟಿದ್ದಕ್ಕೆ ಹೋರಾಟಗಾರರು ಹೆಚ್ಚು ರೊಚ್ಚಿಗೊಳಿಸಿ ಹೋರಾಟ ಕುಂದಿಸ ಕಾರಣೀಭೂತರೇ ನೀವೇ. ಇದನ್ನ ಮಾತಾಡಿದ್ದಿಲ್ಲ ಅಂದ್ರೆ ಇಟ್ಟು ಹೋರಾಟ ಬೀದಿ ಬರ್ತಿದ್ದಿಲ್ಲ. ಇದನ್ನ ಕಿತಾಪತಿ ಮಾಡಿದ್ದಲ್ಲೇ ಮತ್ತು ಹೋರಾಟಗಾರರಿಗೆ ಇವತ್ತು ನೀವು ಅಪಮಾನ ಮಾಡಿಸಿದ ಆರೋಪ ಮಾಡಕತ್ತೀರಿ. ನೀವು ಶಿವಾನಂದ ಪಾಟೀಲ್ರೇ ಹೇಳಿ ಕೂಡಿಸ್ಯಾರ ಶಿವಾನಂದ ಪಾಟೀಲ್ ಗಿರಾಕಿಗಳು ಪೇಮೆಂಟ್ ಗಿರಾಕಿಗಳು. ಇವತ್ತು ನೀವು ಸಾಬೀತು ಮಾಡ್ಬೇಕು. ನೀವು ಶಿವಾನಂದ ಪಾಟೀಲ್ರು ನಮಗೆ ಎಷ್ಟು ರೊಕ್ಕ ಕೊಟ್ಟಾರ ಪ್ರತಿಯೊಬ್ಬರಿಗೂ, ಏನ್ ನಗದು ಹಣ ಕೊಟ್ರು, ಚೆಕ್ ಕೊಟ್ರು, ಏನ್ ಫೋನ್ ಪೇ ಮಾಡಿದ್ರು, ಏನು ಮಾಡಿರೋ ಬಗ್ಗೆ ನೀವು ಸಿದ್ಧಪಡಿಸಬೇಕು. ಒಂದ್ ವೇಳೆ ಸಿದ್ಧಪಡಿಸದೇ ಇದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೇವೆ. ನೀವು ಕ್ಷಮೆ ಕೇಳಬೇಕು ಕೂಡಲೇ. ಇದನ್ನು ಸಿದ್ಧಪಡಿಸದೇ ಇದ್ರೆ ಇಲ್ಲಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಿಮ್ಮ ಪ್ರತಿಕೃತಿ ದಹನ ಮಾಡ್ತೀವಿ. ನೀವು ಎಲ್ಲಿ ಸಿಗ್ತೀರಿ? ಬರೀ ಬಿಜಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯಾದ್ಯಂತ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಇವತ್ತು ರಕ್ಷಣಾ ವೇದಿಕೆ ಇರಬಹುದು, ಬೇರೆ ಬೇರೆ ಸಂಘಟನೆಗಳು ಕೂಡ ಇಡೀ ರಾಜ್ಯಾದ್ಯಂತದವು. ಎಲ್ಲರಿಗೂ ಕೂಡ ನಾವು ಸುದ್ದಿ ಮುಟ್ಟಿಸಿದೆವು. ಈ ವಿಜಯಪುರ ಜಿಲ್ಲೆಯಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಹೋರಾಟ ಕೂತಲ್ಲ, ಇದು ಹಗುರವಾಗಿ ಮಾತನಾಡಿ ಹಗುರ ತೋರಿಸುವಂತ ಕೆಲಸ ಮಾಡಿ ಇವತ್ತು ಶಿವಾನಂದ ಪಾಟೀಲ್ರ ಆ ಪರವಾಗಿ ಕೂಡಿಸಿದ್ದಾರೆ. ಇವರು ಕೂತಿದ್ದಾರೆ ಮತ್ತು ಪೇಮೆಂಟ್ ಗಿರಾಕಿ ತಿಳ್ಕೊಂಡು ನಮ್ಮ ಮೇಲೆ ಇವತ್ತು ಅಪಮಾನ ಮಾಡ್ಯಾರ, ಆರೋಪ ಮಾಡ್ಯಾರ. ಅದಕ್ಕೆ ಅವ್ರು ಏನು ಸಿಗ್ತಾರ ಅಲ್ಲಿ ಘೇರಾವ್ ಹಾಕಿ ಕಪ್ಪು ಮಸಿ ಬೆಳೆಯಬೇಕು ಮಕ್ಕಕ್ಕೆ ತಿಳ್ಕೊಂಡು ನಾವು ಅವರಿಗೆ ಒಂದು ಸಂದೇಶವನ್ನು ಕೊಡ್ತೇವೆ. ಇನ್ನು ಹೊರಗಡೆ ತಿರುಗಾಡೋದು ಬಹಳ ಕಷ್ಟ ಆಗ್ತದ. ನೀವು ರಾಜಕೀಯ ತಿಂಡಿ, ನಿಮ್ಮ ಪಕ್ಷ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ನೀವು ಸುಡುಗಾರ ಸೇರಿ ನೀವು ಅದನ್ನ ನಮ್ಮ ಬಗ್ಗೆ ಕೇಳಂಗಿಲ್ಲ. ಶಿವಾನಂದ ಪಾಟೀಲ್ ಬೇಡ, ನೀವು ಬೇಡ, ನೀವು ಪಕ್ಷದವರದಿರಿ. ನಾವು ಪ್ಯೂರ್ ಹೋರಾಟಗಾರರು, ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ. ಯಾಕೆ ನಮ್ಮ ಬಗ್ಗೆ ಮಾತಾಡ್ತೇಪ್ಪ ಪುಣ್ಯಾತ್ಮ? ನಿನ್ನ ಮಾತಿಗೆ ಜನ ನಿನ್ನ ಹಿಂದಿದ್ದವರು ಅವ್ರು ಮರಳಾಗ್ಯವು. ಅವ್ ಹುಚ್ಚಿಡ್ಸಿದಿ ಏನ್ ಬೇಯ್ದು ಸಹಿತ ಅದಕ್ಕೆಲ್ಲರೂ ಕೇಕೆ ಹಾಕೋತ ಹೊಂಟ್ಬಿಟ್ಟಾರ. ಒಂಥರ ಏನೋ ಮಂಗ್ಯಾಗ ಹೆಂಡ ಕುಡ್ಸಂಗಾಗಿದೆ ನೆನೆ ಬರ. ನೀವು ಸಾಕಾಗಿಲ್ಲ, ನೀವು ಹಿಂಗಾಗಿ ಬಿಜೆಪಿಯಿಂದ ಹೊರಗೆ ಹಾಕ್ಯಾರ ಹೆಡಿಕೆಡ್ ಕಿಸಂದ. ಇನ್ನೂ ಬುದ್ಧಿ ಬರೋಲ್ಲ ನಿನಗೆ. ಎದಕ್ಕೆ ಹೋರಾಟಗಾರ ಈ ತರ ಅಪಮಾನ ಮಾಡೋದು? ಎದ್ರ ಅವಶ್ಯಕತೆ ಅದ?
ಎಲ್ಲಿ ಕೊಟ್ಟು ಸಿದ್ಧಪಟ್ಟು ತೋರಿಸ್ಬೇಕು, ಟೈಮಿಂಗ್ ಸಮೇತ ತೋರಿಸ್ಬೇಕು. ಇಲ್ಕಂದ್ರೆ ನಾವು ಕೇಳಂಗಿಲ್ಲ. ಇಲ್ಲ ಬರ್ರಿ ಬಿಜಾಪುರ ನಗರದಾಗ ತಿರುಗಾಟ ಮಾಡ್ಬರ್ರಿ. ಕಪ್ಪು ಮಸಿ ಬೆಳಿತಾವ, ಮಕ್ಕಕ್ಕ ಮರ್ಯಾದೆ ತೆಗಿತಾವ್. ಏನ್ ಹುಡುಗಾಟ ಎತ್ತಿಕೊಂಡಿರಿ? ಹೋರಾಟಗಾರ ಬಿಟ್ಟಿನ ಪೇಮೆಂಟ್ ಗಿರಕ್ಕೆತ್ತ ನೀವು ರಾಜಕಾರಣ ಹರಾಮಿತ್ತಿರ್ತೀರಿ. ನೀವು ಜನರ ದುಡ್ಡ ತೆರಿಗೆ ಹಣ ಲೂಟಿ ಮಾಡಿ ಕುಂಡಿ ಬೆಳಕ್ ಹಾಕೊಂಡ್ ಕೂತೀರಿ. ಅದನ್ನ ಅರ್ಥ ಮಾಡ್ಕೋರಿ. ನೀವು ಲೂಟಿಕೋರು ಮೊದಲ. ಸುಮ್ನೆ ಹೋರಾಟಗಾರರ ಹಗರ ಬಗ್ಗೆ ಮಾತನಾಡಿ ಶಿವಂ ಪಾಟೀಲ್ ನಮಗೇನು ಸಂಬಂಧ? ಅವರು ಜನಪ್ರತಿನಿಧಿ ಇರಬಹುದು, ಪೇಮೆಂಟ್ ಕೊಟ್ಟಾರಂತ ಎಲ್ಲಿಗೂ ಕೊಡ್ತಾರ. ನಾವು ಕೂಡ ಶಿವಂ ಪಾಟೀಲ್ ಪ್ರಶ್ನೆ ಮಾಡ್ತೇವೆ, ಯಾರಿಗೆ ಕೊಟ್ರಿ? ಇವತ್ತು ನಗರ ಶಾಸಕರು ಯತ್ನಾಳ್ ಇವತ್ತು ನಮ್ಮ ಮೇಲೆ ಆರೋಪ ಮಾಡಕತ್ತಾರ. ನೀವು ಯಾರ ಕೈ ಕೊಟ್ರಿ ಪೇಮೆಂಟ್? ಇವ್ರ ಬಗ್ಗೆ ಉತ್ತರ ಕೊಡುತ್ತೆ. ನಾವು ಕೂಡ ಶಿವಂ ಪಾಟೀಲ್ ಪ್ರಶ್ನೆ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿ. ಅಂದ್ರೆ ಅವ್ರು ಸಾಬೀತುಪಡಿಸಬೇಕು ಯಾರು ಕೊಟ್ಟಿದ್ದಾರೆ, ಯಾವ ಸಮಯ ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಏನ್ ವೈಯಕ್ತಿಕವಾಗಿ ತಂದು ಕೊಟ್ಟಾರೋ, ನಗದು ಕೊಟ್ಟಿದಾರೋ, ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದಾರೋ, ಅಥವಾ ಫೋನ್ ಪೇ ಮಾಡಿದಾರೋ, ಎಷ್ಟು ಮಾಡಿದಾರ ಅಂತ ಬಗ್ಗೆ ಸಾಬೀತುಪಡಿಸಬೇಕು. ಸುಮ್ಮನೆ ತೆರಿಗೆ ಕೆಟ್ಟೋಗ್ತಾರೆ ಮಾತನಾಡೋದು ಸರಿಯಲ್ಲ. ನಿಮಗೇನು ಮಾನಸಿಕ ಸ್ಥಿತಿಮತಿ ಕಳ್ಕೊಂಡಿರಿ, ಆರೋಗ್ಯ ಸರಿ ಉಳಿದಿಲ್ಲ ನಿಮಗ. ಸ್ವಲ್ಪ ಬೇರೆ ಒಳ್ಳೆ ಡಾಕ್ಟರ್ ಇದ್ರೆ ಅವ್ರ ಕಡೆ ಹೋಗಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಮಾಡ್ಕೋರಿ. ಮಾನಸಿಕ ಆಗಿ ನಿಮಗ ಇವತ್ತೇನು ಬಿಜೆಪಿಯಿಂದ ಹೊರಗೆ ಹಾಕ್ಯಾರಲ್ಲ, ಅದಕ್ಕೆ ಒಂಥರ ನೀರಿನ ಮೀನು ಹೊರಗೆ ತೆಗೆದಂಗ ಹೋಗ್ಯದ, ಹುಚ್ಚಿಡ್ದದ. ಸ್ವಲ್ಪ ದವಾಖಾನೆ ತೋರಿಸ್ರಿ. ಜನಕ್ಕೆ ಕಲ್ಲುಗಿಂತ ಮುಂಚೆ ಹೋಯ್ತು ಪುಣ್ಯಾತ್ಮ ದವಾಖಾನೆಗೆ ಅಡ್ಮಿಟ್ ಆಗಿ ಸ್ವಲ್ಪ ತೋರಿಸಿ ಗುಣಮುಖ ಮಾಡ್ಕೊಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಇವತ್ತ ಸುಮ್ಮನೆ ಹೋರಾಟಗಾರ ನಮ್ಮ ಮನೆಗೆ ಕೂತೇವ ನಾವು 500 ಕೋಟಿ ಕೊಡ್ತೇವೆ ಅಂತ ಹೇಳಿದವ್ರು ನೀವೇ ಅಲ್ಲ. ಅಂದ್ರೆ ಜನರು ಕುತ್ತಿ ಕೊಯ್ಲಕತ್ತೀರಿ, ಹೊಸು ಕುಡ್ಕೊಂಡು ನೀವು ಹುಚ್ಚು ಸಕ್ಕರೆ ಯಾಕೆ ಮಾತಾಡ್ತೀರಿ? ಏನ್ ನಾವೆಲ್ಲ ದನಕ್ಕೆ ತಿಳ್ಕೊಂಡ್ರಿ? ಸರ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿಮ್ಗೆ ಅಟ್ಟೆ ಸಂಬಂಧಪಟ್ಟಂಗೆ ಮಾತಾಡ್ತಾರಲ್ಲ. ಯಾಕಂದ್ರೆ ನಿಮ್ಮ ಮಕ್ಳು ಯಾರು MBBS ಆಕಾಂಕ್ಷಿಗಳದಾರ? ಈಗ ಯಾರ್ರಿ ಇಲ್ಲಿ ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ನಾವು MBBS ಕಲಿಬೇಕನ್ನ ಆಸೆ ಇತ್ತು, ನಮಗೂ ತಾಕತ್ತಿಲ್ಲ. ಹಣಕಾಸಿನ ತೊಂದರೆ ಅದ, ಆರ್ಥಿಕ ಬಡತನ ಇದೆ. ಕೇವಲ ಒಂದು 2 ಹೊತ್ತಿನ ಊಟಕ್ಕೂ ಸಹಿತ ನಮ್ಮ ಪರಿಸ್ಥಿತಿ ಗಂಭೀರ ಅದಾವು. ನಾವೇನೇ ಮೆಡಿಕಲ್ ಇನ್ನೇ ನಾವು ಸಮಾಜದ ಇವಾಗ ಬಡ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ನಾಳೆ ಯಾಕೆ ಮೆಡಿಕಲ್ ಅಧ್ಯಯನ ಮಾಡಬಾರ ತಿಳ್ಕೊಂಡು ಅವ್ರೊಂದು ಹೊಟ್ಟಿ ಕಿಚ್ಚಿಗೆ ನಾವು ಹೋರಾಟ ಮಾಡಕತ್ರ ನಮ್ಮ ಮೇಲೆ ಭೂಮಿ ಕುಡ್ಸಕ್ ಬರ್ತಾರೆ. ಇಂಥ ಪುಣ್ಯಾತ್ಮರು ಇಂಥವ್ರಿಗೆ ಓಟ್ ಹಾಕ್ಯಾರಲ್ಲ ಜನ, ಅದೇ ದೊಡ್ಡ ತಪ್ಪು ಮಾಡ್ಯಾರ. ಈ ಯತ್ನಾಳ್ ಅವ್ರು ಯಾರ್ದೋ ಮ್ಯಾಗಿನ ತಂದು ನಿಮ್ ಮ್ಯಾಗ ಟಾರ್ಗೆಟ್ ಮಾಡತ್ತಾರ ಅನ್ನಂಗಾಯ್ತಲ್ರಿ? ಅವ್ರವ್ರ ರಾಜಕೀಯ ತಿಂಡಿ ಅದು. ಅವ್ರವ್ರು ಏನಕ್ಕೆ ಮಾಡ್ಕೊಳಕ್ ಉದ್ದಾಡಲಕ್ಕ ನಮ್ಗೆ ಯಾಕ್ರಿ ಇದು? ಮೂರನೇದವ್ರಿಗೆ ನಮ್ಗೆ ಅನ್ಯಾಯ ಆಗ್ಯದ, ನಾವು ನ್ಯಾಯ ಕೊಡ್ಸಕ್ ನಾವು ಹೋರಾಟ ಕೂತೇವು. ಅದನ್ನ ಬಿಟ್ಟು ತಮ್ಮ ಜಗಳ ಬಿಡ್ತೇವೆ ನಮ್ಮ ಮೇಲೆ ತಂದು ಹಾಕಿದ್ ನಾವೇನ್ ಮಾಡೋಣ್ರಿ? ಇವ್ರು ಸಾಬೀತುಪಡಿಸ್ಲಿಕ್ಕಂದ್ರೆ ಮುಂದೆ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಮಾನಷ್ಟ ಮೊಕದ್ದಮೆ ಹೂಡ್ತೇವೆ, ಪ್ರತಿಯೊಬ್ಬರು ಹೂಡ್ತೇವೆ. ನಮ್ಮ ಪ್ರತಿಕ್ರಿಯೆ ಏನಪ್ಪಾ ಅಂತಂದ್ರೆ, ಇವತ್ತೇನು ನಾವು ವಿಜಯಪುರ ವೈದ್ಯಕೀಯ ಹೋರಾಟ ಸಮಿತಿ ಒಳಗೊಂಡು ಹಲವಾರು ಸಂಘಟನೆಗಳನ್ನು ಒಳಗೊಂಡು ಏನದ ನಾವು ಅಂಬೇಡ್ಕರ್ ವೃತ್ತದಲ್ಲಿ ಏನದ ನಾವು ಸತ್ಯಾಗ್ರಹವನ್ನು ಏನದ ನಾವು ಹೂಡಿದ್ದೀವಿ. ಕಾರಣ ಏನಪ್ಪಾ ಅಂತಂತಂದ್ರೆ, ಇಲ್ಲಿ ಎಲ್ಲರೂ ಕೂಡ ನಾವೇನು ಎಲ್ಲ ಸಂಘಟನೆಯವ್ರು ಏನು ಕುಂತೀವಲ್ಲ, ಯಾರು ಇದ್ರೊಳಗೆ ಏನದ ಯಾರು ಇಲ್ಲಿಟ್ರೇಟ್ ಇಲ್ಲ, ಯಾರು ಹೆಬ್ಬಟ್ಟಿನವ್ರು ಇಲ್ಲ. ಎಲ್ಲ ಏನದ ನಾವೇನಪ್ಪಾ ಅಂತಂದ್ರ ಪ್ರಜ್ಞಾವಂತ ಈ ದೇಶದ ನಾಗರಿಕರದೀವಿ. ಈ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಏನಪ್ಪಾ ಅಂತಂದ್ರೆ ಇವತ್ತೇನು ನಗರದೊಳಗೆ ಒಂದು ಹೇಳಿಕೆ ಕೊಟ್ಟಿದಾರಲ್ಲ, ಅವ್ರದ್ದೇನಪ್ಪಾ ಅಂತಂತಂದ್ರೆ ಅವೊಬ್ಬ ನಾಲಾಯಕ MLA ಅವನು. ಯಾಕಪ್ಪ ಅಂತಂತಂದ್ರೆ ಇಷ್ಟು ಅವ್ರಿಗೆ ಜ್ಞಾನ ಇಲ್ಲ. ಅವ್ರ ಮ್ಯಾಗ ಏನಪ್ಪಾ ಅಂತಂದ್ರೆ ಶಿವಾನಂದ ಪಾಟೀಲ್ ಅವ್ರ ಜೋಡಿ ಅನ್ನೋದು ಹೊಂದಾಣಿಕೆ ಮಾಡ್ಕೋತಾರ. ಅಲ್ಲಿಂದ ಶಿವಾನಂದ ಪಾಟೀಲ್ ಅವ್ರದ್ದು ಒಂದು ಏನು ಯೋಗ್ಯತೆ ಅವ್ರ ಕಾಲ ತೂಳು ಸಮಾನ ಆಗುದಿಲ್ಲ. ನೀವು ಯತ್ನಾಳ್ ಗೌಡ್ರೆ ನೀವೇನಪ್ಪಾ ಅಂತಂತಂದ್ರೆ ನೀವು ಒಬ್ಬರು ಜನಪ್ರತಿನಿಧಿಯಾಗಿ ಏನದ ನೀವು ಜನರ ಬಗ್ಗೆ ಯೋಚನೆ ಮಾಡ್ರಿ. ಇವಾಗ ನಿಮ್ಗೆ ಜನರ ಬಗ್ಗೆ ಯೋಚನೆ ಮಾಡದೆ, ಪಕ್ಷದ ಬಗ್ಗೆ ಯೋಚನೆ ಮಾಡದ ಸಲುವಾಗಿ ಏನಪ್ಪಾ ಅಂತಂದ್ರ ಬಿಜೆಪಿ ಅವ್ರು ಏನದ ನಿಮ್ಮನ್ನ ಏನಪ್ಪಾ ಅಂತಂದ್ರ ಪಕ್ಷದಿಂದ ನಿಮ್ನೇನದ ಉಚ್ಚಾಟಿತ, ನೀವೊಬ್ರು ಉಚ್ಚಾಟಿತ MLA ನೀವು. ಇನ್ನೂ ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ. ನೀವು ಹೆಂಗ ಪ್ರಜ್ಞಾವಂತರ ಅಂತ ಅನಿಸ್ಕೊಂತೀರಿ ಅನ್ನೋದು ಯಾರಿಗೆ ತಿಳಿಲಾರ್ದಂಗಾಗ್ಯದ. ಅದಕ್ಕೆ ಏನಪ್ಪಾ ಅಂತಂದ್ರೆ ಯತ್ನಾಳ್ ಗೌಡ್ರೆ ನೀವೇನಪ್ಪಾ ಅಂತಂದ್ರ ವಿಜಯಪುರದವ್ರು ಅದಿರಿ ಅಂತ ಹೇಳ್ಕೇನಂದ್ರೆ ನಾವು ಹೆಮ್ಮೆಲಿಂದ ನಿಮ್ಗೆ ನಾವೇನದ ಬಹಳ ಗೌರವ ಕೊಡ್ತಿದ್ದೀವಿ. ಇವತ್ತೇನದ ಯಾವ ವಿಷಯಗಳ ಬಗ್ಗೆ ನೀವು ಮಾತಾಡ್ಕೊಂತ ಇವತ್ತು ನೀವೇನದ ಹೋರಾಟಗಾರರ ಬಗ್ಗೆನೂ ಏನಪ್ಪಾ ಅಂತಂದ್ರೆ ಕೀಳಾಗಿ ಮಾತಾಡಕತ್ತೀರಿ. ನೀವೊಬ್ಬ ನಾಲಾಯಕರು, ನೀವೊಬ್ರು ಅಯೋಗ್ಯರು ಅಂತ ಹೇಳ್ಕೇನಂದ್ರೆ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹೇಳ್ಕೊತ ನಿಮ್ಗೆ ಎಚ್ಚರಿಕೆನೂ ಕೊಡ್ತೀವಿ. ಇನ್ನು ಮುಂದೆ ಆದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಮೆದುಳಿನ ನಾಲಿಗೆ ಸರಿಯಾಗಿ ಇಟ್ಕೊಡ್ರಿ. ಹೋರಾಟ ಬಗ್ಗೆ ಏನದ ನೀವು ಹೋರಾಟಗಾರರ ಬಗ್ಗೆ ಕೀಳಾಗಿ ಮಾತಾಡೋದಾಗ್ಲಿ, ಅವಹೇಳನಕಾರಿಯಾಗಿ ಮಾತಾಡೋದಾಗ್ಲಿ ಮಾಡಿದ್ದೆ ನಿಜ ಆಯ್ತಪ್ಪ ಅಂತಂದ್ರೆ ನಾವೆಲ್ಲರೂ ಹೋರಾಟಗಾರಗಳು ಕೂಡ್ಕೊಂಡು ನೀವು ಎಲ್ಲಿ ಸಿಗ್ತೀರಿ ಅಲ್ಲಿ ಏನದ ನಿಮ್ಮ ಮುಖಕ್ಕೆ ಏನದ ನಾವು ಮಸಿ ಬೆಳೆಯುವಂಥದ್ದು ಏನದ ಗ್ಯಾರಂಟಿ ಅಂತ ನೀವು ತಿಳ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ಇದು ಸಾಬೀತುಪಡಿಸಬೇಕಲ್ರಿ? ಅವ್ರು ಸಾಬೀತುಪಡಿಸಲೇಬೇಕು. ಸಾಬೀತುಪಡಿಸಿದ್ರೆ ಅವರು ನಿಜವಾದ ಏನಪ್ಪಾ ಅಂತಂದ್ರೆ ಪ್ರಜ್ಞಾವಂತ ಶಾಸಕರು ಅಂತೀವಿ. ಇರ್ಲಿಲ್ಲ ಅದನ್ನ ಅಯೋಗ್ಯ ಶಾಸಕ ಅಂತೇಳಿ ಈಗ ನಿರ್ಧಾರ ಆಗ್ತದೆ.
ಸಾಬೀತುಪಡಿಸ್ಲಿಕ್ಕಂದ್ರೆ ಮುಂದಿನ ನಿಮ್ಮ ಕ್ರಮಗಳೇನು ಸರ್? ನಾವೆಲ್ಲ ಹೋರಾಟಗಾರರು ಕುಡ್ಕೊಂಡು ಅವ್ರು ಎಲ್ಲಿ ಸಿಗ್ತಾರ ಅವ್ರೆಲ್ಲ ಕೂಡ ಅವ್ರ ವಿರುದ್ಧ ಏನಪ್ಪಾ ಅಂತಂದ್ರೆ ನಾವು ಧರಣಿ ಮಾಡ್ತೀವಿ. और खबरों के लिए देखते रहिए बी न्यूज नेशन।